ಗ್ಯಾಸ್ ಸಿಲಿಂಡರ್ ದರಗಳ ಏರಿಕೆಯ ಬಗ್ಗೆ ಸಚಿವ ಎಂಬಿ ಪಾಟೀಲ್ ಕೂಡ ಕಿಡಿಕಾರಿದ್ದಾರೆ. ಮನಮೋಹನ್ ಸಿಂಗ್ ಇದ್ದಂತಹ ಸಂದರ್ಭದಲ್ಲಿ ಪೆಟ್ರೋಲ್ ಬೆಲೆ 65 ರೂಪಾಯಿ ಇತ್ತು. ಆಗ ಡೀಸೆಲ್ನ ಬೆಲೆ 58 ರೂಪಾಯಿ ಇತ್ತು. ಗ್ಯಾಸ್ ಸಿಲಿಂಡರ್ ಬೆಲೆ 415 ರೂಪಾಯಿ ಇತ್ತು. ಡಾಲರ್ ಬೆಲೆ 58 ರೂಪಾಯಿ 60 ಪೈಸೆ ಇತ್ತು. ಈಗ 96 ರೂಪಾಯಿ ಆಗಿದೆ. ಮೋದಿ ವಿರುದ್ಧ ವಿಜಯಪುರದಲ್ಲಿ ಸಚಿವ ಎಂಬಿ ಪಾಟೀಲ್ ಗರಂ ಆಗಿರುವಂಥದ್ದು. ಆರ್ಥಿಕವಾಗಿ ಮನಮೋಹನ್ ಸಿಂಗ್ ಅವರು ಭಾರತವನ್ನ ಕಟ್ಟಿದ್ರು, ಆದರೆ ವಿಶ್ವಗುರು ಅಂತ ಹೇಳಿಕೊಳ್ಳುವ ಮೋದಿ ಅವರು ಸರ್ವನಾಶವನ್ನ ಮಾಡಿದ್ದಾರೆ ಅಂತ ಹೇಳಿ ಎಂಬಿ ಪಾಟೀಲ್ ಕೇಂದ್ರ ಸರ್ಕಾರ ಹಾಗೆ ನರೇಂದ್ರ ಮೋದಿ ಅವರ ವಿರುದ್ಧ ಹರಿಹಾಯ್ದಿದ್ದಾರೆ. ಅಚ್ಚೇ ದಿನ ಬಹುತ್ ಅಚ್ಚೇ ದಿನ ಆ ರಹೆ, ಒಳ್ಳೆಯ ದಿನಗಳು ಬರ್ತಾ ಇದ್ದಾವೆ. ನಿಮಗೆಲ್ಲ ಗೊತ್ತಿದೆ ಮಾಧ್ಯಮದವ್ರಿಗೆ, 2014ಕ್ಕೆ ಮುಂಚೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗೋಕ್ಕಿಂತ ಮುಂಚೆ UPA ಸರ್ಕಾರ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿದ್ದಾಗ ಪೆಟ್ರೋಲ್ ಬೆಲೆ 65 ರೂಪಾಯಿ ಇತ್ತು, ಡೀಸೆಲ್ ಬೆಲೆ 58 ರೂಪಾಯಿ ಇತ್ತು, ಗ್ಯಾಸ್ ಸಿಲಿಂಡರ್ ಬೆಲೆ 415 ರೂಪಾಯಿ ಇತ್ತು. ಬಂಗಾರದ ಬೆಲೆ ಎಷ್ಟಿತ್ತಪ್ಪ ಅವಾಗ? 3,500 ಇತ್ತು. ಡಾಲರ್ ರೇಟ್ ಎಷ್ಟಿತ್ತು? ಮತ್ತು ಡಾಲರ್ ಬಗ್ಗೆ ಅಂತೂ ಭಾಳ ಮಾತಾಡ್ತಿದ್ರು. 58-60 ರೂಪಾಯಿ ಇತ್ತು. ಈಗ ಡಾಲರ್ ರೇಟ್ ಎಷ್ಟದ? 96 ರೂಪಾಯಿ ಅದ. ಇದೆಲ್ಲವೂ ಕೂಡ ಅಚ್ಚೇ ದಿನದ ಭಾಗ. ಮನ್ ಕಿ ಬಾತ್, ಸಬ್ಕೆ ಸಾಥ್ ಸಬ್ಕೆ ವಿಶ್ವಾಸ್. ರೈತರ ಆದಾಯ ದ್ವಿಗುಣ, ಫರ್ಟಿಲೈಸರ್ ಸಿಗಲಾಕತ್ತಿಲ್ಲ, ರೇಟ್ ಅಂತೂ ಬಿಟ್ಟು ಬಿಡ್ರಿ. ಫರ್ಟಿಲೈಸರ್ ರೇಟ್ ಡಬಲ್ ತ್ರಿಬಲ್ ಸಿಗ್ಲಾಕತ್ತೂ ಇಲ್ಲ. ಈಗ ನಿನ್ನೆ DC ಸರ್ ಫರ್ಟಿಲೈಸರ್ ನಮ್ಮ ಕಡೆ ಇಲ್ಲ ಅಂಥೇಳಿ, ಅದಕ್ಕೆ ನಾನು ಸರ್ಕಾರದಲ್ಲಿ ಮಾತಾಡಿ ಆ ಫರ್ಟಿಲೈಸರನ್ನು ಪಡೆದುಕೊಳ್ಬೇಕು. ಯಾಕಂದರೆ ಮನ್ಸೂನ್ ಬಂತು, ಈಗ 8ನೇ ತಾರೀಕಿಗೆ ನಾಳೆ ಪ್ರಾರಂಭ ಆಗ್ತದೆ ಅಂತ ಹೇಳಿದಾರು ಕೂಡ ಇದು ಮಾಡಿದ್ದಾರೆ. ಇದೆಲ್ಲವೂ ಕೂಡ ತಾವು ನೋಡ್ತಾ ಇದ್ದೀರಿ. ಉದ್ಯೋಗ ಪ್ರತಿ ವರ್ಷ 2 ಕೋಟಿ ಉದ್ಯೋಗ, 12 ವರ್ಷ 24 ಕೋಟಿ ಉದ್ಯೋಗ ಸೃಷ್ಟಿಯಾಗಲಿಲ್ಲ. ನೋಟ್ ಬ್ಯಾನ್ ಮಾಡಿ ಇರೋ ಉದ್ಯೋಗನೂ ಕಳೆದ್ರು. ಮುಂದೆ ಏನು ಹೇಳಿದ್ರು? ಪಕೋಡ ಮಾರಕ್ಕೆ ಹೋಗ್ರಿ ಅಂಥೇಳಿ. ಆ ಪಕೋಡ ಮಾರಕ್ಕೆ ಹೋಗ್ಬೇಕಂದ್ರೂ ಕೂಡ ಕಷ್ಟ ಅದ. ಯಾಕಂದ್ರೆ ಈಗ ಗ್ಯಾಸ್ ಸ್ಟವ್ ಇಲ್ಲ, ಸಿಲಿಂಡರ್ ಇಲ್ಲ, ಎಣ್ಣೆ ಬೆಲೆ ಎಣ್ಣೆ ಬೆಲೆನೂ ಕೂಡ 200 ರೂಪಾಯಿ ತಲುಪಿದ. ಎಲ್ಲವೂ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಕೊಡುಗೆ. ವಿಶ್ವಗುರುಗಳು ನರೇಂದ್ರ ಮೋದಿಯವರ ಕೊಡುಗೆಗಳು. ಬಿಜೆಪಿ ನೀವು ಕೊಂಡು ತಗೋತಿರ್ಬೋದಪ್ಪ, ಶ್ರೀಮಂತರಿದ್ದೀರಿ ನೀವು, ವ್ಯಾಪಾರಿಗಳು. ಬಡವ್ರು ಏನು ಮಾಡಬೇಕು? ಎಂಬಿ ಪಾಟೀಲ್ ತಗೋಬೋದು. ಬಡವರು, ಸಾಮಾನ್ಯ ವರ್ಗ ಜನ ಅಚ್ಚೇ ದಿನ ಗರೀಬೋं के साथ, ಮಧ್ಯಮ ವರ್ಗಕ್ಕೆ ಸಾಥ್ ಅಂತ ಹೇಳ್ತಿದ್ರು. ನೀವು ಮಾಧ್ಯಮದವ್ರು ನೀವೇ ಆತ್ಮಲೋಕ ಮಾಡಿಕೊಂಡು ನಿಮಗೇನು ತಿಳಿದೋದು ಬರೀರಿ. ಯಾಕಂದ್ರೆ ನೀವು ಮಾಧ್ಯಮದವ್ರು ಏನಾಗ್ಯದ ಅಂದ್ರೆ, ನೀವು ಕೆಲವೊಬ್ಬರು, ಎಲ್ಲರದು ಅಲ್ಲ, ಎಲ್ಲ ಕೆಲವು ಮಾಧ್ಯಮ ಸಂಸ್ಥೆಗಳು ಎಲ್ಲ ಅದಾನಿ ಅಂಬಾನಿ ಕಡೆ ಆಗ್ಯದ. ಹಾಂ, ಈಗ ಸೈಕಲ್ ಚಾಲೂ ಆಗ್ಯದ. ಈಗ ಮಂದಿ ಈಗ ಸೋಷಿಯಲ್ ಮೀಡ್ಯಾದಾಗ ಎಲ್ಲ ಸ್ಟಾರ್ಟ್ ಮಾಡ್ಯಾರ. ಗ್ಯಾಸ್ ಇರ್ಲಾರ್ದ, ಸಿಲಿಂಡರ್ ಇರ್ಲಾರ್ದಕ್ಕೆ ಹಿಂದಕ್ಕೆ ಗಟ್ರದಾಗ ಪೈಪ್ ಹಾಕಿ ಗ್ಯಾಸ್ ಉತ್ಪಾದನೆ ಮಾಡ್ತಿದ್ಯಾ ಅಂತ ಹೇಳಿದರು ಚಾ ಮಾರುವಾಗ. ಎಲ್ಲವೂ ಕೂಡ ಹೊರಗೆ ಬರ್ತಾ ಇದೆ ಈಗ. ಅದು ಬೇರೆ ಬರೇ ಹಿಂದೂ ಮುಸ್ಲಿಂ ರಾಜಕಾರಣ ಮಾಡಿ ಹಿಂದೂಗಳು ಓಟ್ ಪಡೆದುಕೊಳ್ಳೋದು ಬಿಟ್ಟರೆ ಈ 14 ವರ್ಷದಲ್ಲಿ ಏನೂ ಆಗಿಲ್ಲ. ಉಲ್ಟಾ ನಮ್ಮ ದೇಶನ ಹಾಳು ಮಾಡಿದ್ದಾರೆ. ಏನು ನರಸಿಂಹರಾವ್ ಅವರು ಪ್ರಾರಂಭ ಮಾಡಿದರು, ಮೂಲತಃ ಜವಾಹರ್ಲಾಲ್ ನೆಹರು ಅವರು, ಇಂದಿರಾ ಗಾಂಧಿಯವರು ಬಡವ್ರ ಪರವಾಗಿ ಇದು ಮಾಡಿದಂಥದ್ದು, ರಾಜೀವ್ ಗಾಂಧಿ ಅವರು ಇದು ಮಾಡುವಂಥದ್ದು, ಮನಮೋಹನ್ ಸಿಂಗ್ ಅವರು ಕಟ್ಟಿದಂಥ ಹಣಕಾಸು ವ್ಯವಸ್ಥೆ ಏನಿತ್ತು, ಭವ್ಯ ಭಾರತ, ವಿಶ್ವಗುರು ನರೇಂದ್ರ ಮೋದಿಯವರ ಇದರಲ್ಲಿ ಆ ಭವ್ಯ ಭಾರತವನ್ನು ಸರ್ವನಾಶ ಮಾಡಿಬಿಟ್ಟಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.